ರಾಜ್ಯದ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಬುಡಕಟ್ಟು ಆದಿವಾಸಿ ಆಶ್ರಮ ಶಾಲೆಯಲ್ಲಿ ಆದಿವಾಸಿ ಸಮುದಾಯದ ಶಿಕ್ಷಕರಿಗೆ ಆದ್ಯತೆ ನೀಡಬೇಕು ಮತ್ತು ನಿಯಮಗಳಲ್ಲಿ ಸಡಿಲಿಕೆ ನೀಡಿ ವಿದ್ಯಾರ್ಹತೆಗೆ ಅನುಗುಣವಾಗಿ ಕಾಯಂ ಹುದ್ದೆಗಳಿಗೆ ನಿಯುಕ್ತಿಗೊಳಿಸುವಂತೆ ಬುಡಕಟ್ಟು ಕೃಷಿಕರ ಸಂಘ ಒತ್ತಾಯಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಪಿಕೆ ಸಿದ್ದಪ್ಪ ಅವರು ಮಾತನಾಡಿ, ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನಾ ಪ್ರದೇಶಗಳಲ್ಲಿನ ಆದಿವಾಸಿ ಹಾಡಿ ಕಾಲೋನಿಗಳಲ್ಲಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಯಿಂದ 119 ಆಶ್ರಮ ಶಾಲೆಗಳಿಗೆ ಸರ್ಕಾರದಿಂದ ಕಾಯಂ ಶಿಕ್ಷಕರನ್ನು ನೇಮಕ ಮಾಡದೇ ಇರುವುದರಿಂದ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಹೊರ ಸಂಪನ್ಮೂಲ ವ್ಯವಸ್ಥೆಯ ಮೂಲಕ 450 ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗಿದೆ. ಈ ಪೈಕಿ 32 ಮಂದಿ ಕಳೆದ 15 ವರ್ಷಗಳಿಗೂ ಅಧಿಕ ಅವಧಿಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಕೊಡಗು ಜಿಲ್ಲೆಯ 11 ಶಾಲೆಗಳಲ್ಲಿ 6 ಮಂದಿ ಆದಿವಾಸಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಆಶ್ರಮ ಶಾಲೆಗಳಿಗೆ ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿಗಳ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದ್ದು, ಹೊರ ಸಂಪನ್ಮೂಲ ಎಂಬ ವ್ಯವಸ್ಥೆಯಡಿ ನೇಮಕಗೊಂಡ ಶಿಕ್ಷಕರಿಗೆ ಹೊಸ ನಿಯಮಗಳಿಂದ ಅತಂತ್ರ ಸ್ಥಿತಿಗೆ ಸಿಲುಕಿ ಹೊರಬೀಳುವ ಆತಂಕ ಎದುರಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮೂಲ ಸೌಕರ್ಯಗಳಿಲ್ಲದೆ ಕಡಿಮೆ ವೇತನ ಪಡೆದು ಸೇವಾ ಅವಧಿಯ ಅಂಚಿಗೆ ತಲುಪಿರುವ ಆದಿವಾಸಿ ಮಹಿಳಾ ಶಿಕ್ಷಣದ ಸೇವೆಯನ್ನು ಕಾಯಕ ಮಾಡಿಕೊಂಡಿರುವ ಅದೇ ಸಮುದಾಯದ 32 ಮಂದಿ ಆದಿವಾಸಿಗಳಿಗೆ ಅವರ ಕರ್ತವ್ಯ ನಿರ್ವಹಿಸುತ್ತಿರುವ ಶಾಲೆಗಳಲ್ಲಿ ಹುದ್ದೆಗಳಿಗೆ ಸಮಾನವಾದ ವಿದ್ಯಾರ್ಹತೆಗೆ ಅನುಗುಣವಾಗಿ ಕಾಯಂ ನಿಯುಕ್ತಿಗೊಳಿಸಿ ಮುಂದುವರಿಸುವಂತೆ ಮನವಿ ಮಾಡಿದರು. ಆದಿವಾಸಿ ಶಿಕ್ಷಕರು ಕೇವಲ 119 ಆಶ್ರಮ ಕರ್ನಾಟಕ ರಾಜ್ಯದ 119 ಆಶ್ರಮ ಶಾಲೆಗಳಲ್ಲಿ ಕೆಲಸ ಮಾಡ್ತಿರುವಂತ ಬೇರೆ 32 ಶಿಕ್ಷಕರು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸರ್ಕಾರದ ಆದೇಶ ಪ್ರಕಾರ ಒಂದು ಶಿಕ್ಷಕರಿಗೆ ಯಾವ ಮಾನದಂಡಗಳಿದೆ ಅದನ್ನ ಅನುಗುಣವಾಗಿದ್ರೆ ಈ 36 ಶಿಕ್ಷಕರು ಈ ಆಶ್ರಮ ಶಾಲೆಗಳಲ್ಲಿ ಇರೋದಿಲ್ಲ ಅಂತ ಒಂದು ಪರಿಸ್ಥಿತಿ ನಮಗೆ ಬರುವ ಒಂದು ಸನ್ನಿವೇಶ ಇದೆ. ಆದ್ರಿಂದ ನಮ್ಮ ಆದಿವಾಸಿಗಳಿಗೆ ಕರ್ನಾಟಕ ಅರಣ್ಯ 12 ಮೂಲ ಬುಡಕಟ್ಟುಗಳಾದಂತ ಎರವ, ಪಣಿಯರವ, ಜೇನುಕುರುಬ, ಬೆಟ್ಟಕುರುಬ, ಸೋಲಿಗ, ಕುಡಿಯ, ಮಲೆಕುಡಿಯ, ಇರುಳಿಗ, ಅಸಲರು, ಗೌಡ್ರು, ಸಿದ್ದಿ ಮತ್ತು ಕೊರಗ ಈ ಸಮುದಾಯಗಳಿಗೆ ನಮಗೆ ಯಾವುದೇ ಮಾನದಂಡಗಳಿರಬಾರದು. ಈಗ ಉದಾಹರಣೆಗಾಗಿ ಅರಣ್ಯ ಇಲಾಖೆಯಲ್ಲಿ ಯಾವ ತರದಲ್ಲಿ ನೇರ ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಮತ್ತು ಆರೋಗ್ಯ ಇಲಾಖೆ ಅದರಲ್ಲೂ ಸಹ ನೇರ ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಮತ್ತೆ ಕೃಷಿ ಇಲಾಖೆ ಇದರಲ್ಲೂ ಸಹ ನೇರ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಆ ತರದಲ್ಲಿ ನಮ್ಮ ಆದಿವಾಸಿ ಮಕ್ಕಳ ಜೊತೆ ನಮ್ಮ ಶಿಕ್ಷಕರ ಒಡನಾಟಗಳು ಯಾವ ತರ ಇರ್ತದೆ ಮತ್ತೆ ಭಾಷೆಗೆ ಅನುಗುಣವಾಗಿ ಅದರ ಅನುಗುಣವಾಗಿ ನಮ್ಮ ಶಿಕ್ಷಕರನ್ನು ನೇರ ನೇಮಕಾತಿ ಮಾಡಿಕೊಳ್ಳುವಂತ ನಮ್ಮ ಒತ್ತಾಯ. ಮನೆಗೆ ಸಮಸ್ಯೆಗಳಿದೆ, ನಾವೇ ಒಂದು ಸಭೆ ಸೇರಿ 16ರಂದು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿ ಅದಕ್ಕೆ ನಮ್ಮ ಆಶ್ರಮ ಸ್ಕೂಲಲ್ಲಿ ನಮ್ಮ ಆದಿವಾಸಿ ಟೀಚರ್ಗಳು ಒಳ್ಳೆ ಇರಬೇಕಂತ ಕೇಳೋ ಮೇರೆಗೆ ಅವರು ಕೂಡ ಒಪ್ಪಿಗೆ ಮುಂದಿಸಲಲ್ಲಿ CM ಭೇಟಿ ಮಾಡಿಸುವಂತ ಕೂಡ ಹೇಳಿದ್ದಾರೆ. ಹಾಗೆ ನಮ್ಮ ಇಲ್ಲೂ ಕೂಡ ನಮ್ಮ ಹೋರಾಟ ಕೂಡ ಮಾಡ್ತೀವಿ. ಯಾಕಂದರೆ ನಮ್ಮ ಆದಿವಾಸಿ ಟೀಚರ್ಗಳು ಆದಿವಾಸಿ ಮಕ್ಕಳಿಗೆ ಹೊಂದಾಣಿಕೆ ಆಗುತ್ತದೆ, ಬೇರೆ ಯಾರು ಆಗಲ್ಲ. ಭಾಷೆಗಳಾಗಿ ಅವ್ರ ನಡತೆಗಳಾಗಿ ಆದಿವಾಸಿ ಮಕ್ಕಳಿಗೆ ಆದಿವಾಸಿ ಟೀಚರ್ಗಳು ಹೊಂದಾಣಿಕೆ ಆಗ್ತದೆ. ಅದೆಲ್ಲ ಇವರು ಎಫ್ಎಲ್ ಮಾಡಬೇಕು ಅಂತ ಹೇಳಿ ಹಾಕೋದಂತ ಸರ್ಕಾರ ಮೇಲೆ ಒತ್ತಡ ಹಾಕ್ತೀನಿ. 40 ವರ್ಷ ಕಳೆದವರು ಇದ್ದಾರೆ, ಅವ್ರಿಗೆ 10 ಪಾಸ್ ಮಾಡ್ಕೊಳಕ್ಕಾಗಲ್ಲ. ಇದೇ ಒಂದು ವೃತ್ತಿಯನ್ನ ಮಾಡ್ತಾ ಇದ್ದಾರೆ. 45 ಏಜ್ ಆಗುತ್ತಿದೆ. ಇವಾಗ ನೆಕ್ಸ್ಟ್ ಇವಾಗ 10 ನೇರ ನೇಮಕಾತಿ ಈ ತರ ಮಾಡ್ಕೊಂಡ್ರೆ ನಮ್ಮಗಳಿಗೆ ಕೆಲವೊಬ್ಬ ನೀವು ನೇರ ನೇಮಕಾತಿ ಅಲ್ವಾ ನಿಮ್ದು? ಏಜೆನ್ಸಿ ಮೂಲಕ ತಗೊಳ್ತಿದ್ದಾರೆ ಸರ್. ಗುತ್ತಿಗೆದಾರರೇ ತಗೊಳ್ತಾ ಇದ್ದಾರೆ. ನಾವು 6 ಜನ ಶಿಕ್ಷಕರಿಗೆ ಕೊಡೋದಲ್ಲಿ ಅದು ಸ್ಯಾಲರಿ ಕೂಡ ನಮಗೆ ಸ್ವಲ್ಪ ಕಡಿಮೆ ಇದೆ ಸರ್. ಸ್ಯಾಲರಿ ಕೂಡ ಕಡಿಮೆ ಇದೆ. ಇವಾಗ ಏನಾಗಿದೆ ಅಂದ್ರೆ ನಮ್ಮ ಆಶ್ರಮ ಶಾಲೆಗಳಲ್ಲಿ ಕಾಯಂ ಶಿಕ್ಷಕರು ಕೊರತೆ ಇದೆ, ಕಾಯಂ ಶಿಕ್ಷಕರು ಕೂಡ ಇಲ್ಲ. ಆಗ ಹುದ್ದೆ ಕೂಡ ಖಾಲಿ ಇದೆ. ಈಗ ನಮ್ಮನ್ನೇ ಈಗ ಇರುವ ಹುದ್ದೆಗಳಿಗೆ ನಮ್ಮನ್ನೇ ನಿಯೋಜನೆಗೊಳಿಸಬೇಕು ಅಂತ ಕೇಳ್ಬೋದು. ಸುದ್ದಿಗೋಷ್ಠಿಯಲ್ಲಿ ವಿರಾಜಪೇಟೆ ಗಿರಿಜನ ಲ್ಯಾಂಪ್ ಸಹಕಾರ ಸಂಘದ ಅಧ್ಯಕ್ಷ ಮಣಿಕಂಠ, ಕೋತೂರು ಆಶ್ರಮ ಶಾಲೆ ಶಿಕ್ಷಕರಾದ ಲಕ್ಷ್ಮಿ, PS ಲಕ್ಷ್ಮಿ, ಮರೂರು ಆಶ್ರಮ ಶಾಲೆ ಶಿಕ್ಷಕಿ PS ದಿವ್ಯಾ ಹಾಗೂ CB ಹಳ್ಳಿ ಆಶ್ರಮ ಶಾಲೆ ಶಿಕ್ಷಕಿ ಎಂ ಪವಿತ್ರ ಉಪಸ್ಥಿತರಿದ್ದರು. TV1 ನ್ಯೂಸ್, ಮಡಿಕೇರಿ. ವಿರಾಜಪೇಟೆಯ ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಅಂಬಿ ಕೃಷ್ಣಮೂರ್ತಿಯವರು ನೇಮಕಗೊಂಡ ಬಳಿಕ ಮೊದಲ ಕಾರ್ಯಕ್ರಮವಾಗಿ ಭತ್ತದ ನಾಟಿ ಕಾರ್ಯ ಹಾಗೂ ಭತ್ತದ ಗದ್ದೆ ಮತ್ತು ಭತ್ತದ ಬೆಳೆಯ ಬಗ್ಗೆ ಸ್ಥಳೀಯ ಶಾಲಾ ಮಕ್ಕಳಿಗೆ ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮ ವಿರಾಜಪೇಟೆ ಹೊರವಲಯದ ಬಿಟ್ಟಂಗಾಲದ ಕಳ್ಳೆಂಗಡ ರಮೇಶ್ ಅವರ ಗದ್ದೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಪೌಲ್ ಕ್ಷೇವಿಯರ್, ಮಾಜಿ ಅಧ್ಯಕ್ಷ ಗಣಪತಿ
ಹಾಗೂ ಆಡಳಿತ ಮಂಡಳಿಯ ಸದಸ್ಯರು, ಮಹಿಳಾ ಸದಸ್ಯರು ಪಾಲ್ಗೊಂಡಿದ್ದರು. ನಂತರ ಹಳೆಯ ಕಾಲದ ಪದ್ಧತಿಯಂತೆ ನಾಟಿ ಮಾಡಿದ ಬಳಿಕ ಹಲಸಿನ ಬೀಜ ಹಾಗೂ ಅವಲಕ್ಕಿ ಪದಾರ್ಥಗಳನ್ನು ಸವಿದರು. ರಮೇಶ್ ಅವರ ಪುತ್ರಿ ಖುಷಿ ಅವರ ತಂಡ ವಿವಿಧ ಬಗೆಯ ಖಾದ್ಯ ಪದಾರ್ಥಗಳನ್ನು ತಯಾರಿಸಿದ್ದರು. ಎಸ್, ಓಕೆ ಓಕೆ ಓಕೆ, ಇಲ್ಲಿ 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 And see, there's Umesh in the yellow raincoat. He'll be your guide to the camp. Yeah. All kids look here. Oh, ಮಕ್ಕಳ ಎಲ್ಲ ಇಲ್ಲಿ ನೋಡಿ. What happened? There. Gamaj, plant one more. Plant one more. Plant. ಈ ಕಡೆ ತಿರುಗು. Turn this side. ತಿರುಗು. Okay, no, get there. Photo there. Plant now, plant. ಆಯ್ತು. ವಿಡಿಯೋ ಮಾಡ್ತಿದ್ದೀರಲ್ಲ? Very good. What's the nut? Yeah? Not to dance. Not ಕೊಡೋದಲ್ಲ, ಮಳೆಗಾಲಕ್ಕೆ ಎಲ್ಲರೂ TV1 ನ್ಯೂಸ್, ವಿರಾಜಪೇಟೆ. ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ 7ನೇ ವರ್ಷದ ನಾಟಿ ಹಬ್ಬ ಮತ್ತು ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಗಸ್ಟ್ 23ರಂದು ಹುದುಗೂರಿನ ಐಮುಡಿಯಂಡ ಗಣೇಶ್ ಅವರ ಗದ್ದೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಶ್ರೀನಿಧಿ ಲಿಂಗಪ್ಪ ಅವರು ತಿಳಿಸಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳು ಯುವಕರನ್ನು ಗ್ರಾಮೀಣ ಕ್ರೀಡೆಗಳತ್ತ ಆಕರ್ಷಿಸಿ ಉತ್ತೇಜಿಸುವ ಉದ್ದೇಶದಿಂದ ಮತ್ತು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ನೆನಪಿಟ್ಟುಕೊಳ್ಳುವುದು ಮತ್ತು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ನಾಟಿ ಹಬ್ಬ ಮತ್ತು ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಕೆಸರುಗದ್ದೆ ಕ್ರೀಡಾಕೂಟ ನಡೆಸುವುದರಿಂದ ಈ ಭಾಗದ ಪ್ರತಿಭಾನ್ವಿತ ಕ್ರೀಡಾಪಟುಗಳಿಗೆ ಉತ್ತಮ ವೇದಿಕೆಯಾಗಲಿದೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಮನವಿ ಮಾಡಿದರು. ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ 2018ರಲ್ಲಿ ಸ್ಥಾಪನೆ ಆದಂಥ ಒಂದು ಸಂಘಟನೆ. ನಮ್ಮಲ್ಲಿ ಕೊಡಗಲ್ಲಿ 2018ರಲ್ಲಿ ಲ್ಯಾಂಡ್ ಸ್ಲೈಡ್ ಆದಂಥ ಸಂದರ್ಭದಲ್ಲಿ ನಾವು ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ವಿ. ಸಂಘಟನೆ ಸ್ಥಾಪನೆ ಆದ ನಂತರ 1 ವಾರಗಳ ಕಾಲ ಕೆಲಸ ಮಾಡಿದ ನಂತರ ನಾವು ಮುಂದೆ ಸಮಾಜಕ್ಕೆ ಒಂದು ಈ ಸಂಘಟನೆಯನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿ ನಾವು ಒಂದು ಇಷ್ಟು ಯುವಕರೆಲ್ಲ ಸೇರಿ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಅಂತ ಹೇಳಿ ಒಂದು ಸಂಘಟನೆ ಮಾಡಿ ಸಾಕಷ್ಟು ಸಮಾಜದ ಕೆಲಸಗಳನ್ನ ಶುರು ಮಾಡಿದ್ವಿ. ನಾವು ಏನು ಅಕ್ಕಿ ದವಸ ಧಾನ್ಯ ಏನು ಬೆಳಿತೀವಿ ಆ ಗದ್ದೆಗಳನ್ನು ಹಾಳು ಬಿಡ್ತಾ ಇದ್ದಾರೆ, ಬಿಟ್ಟು ಎಲ್ಲ ಬೆಂಗಳೂರು ಕಡೆ ಸಾಕಷ್ಟು ಯುವಕರು ಇವತ್ತು ಮುಖ ಮಾಡಿದ್ದಾರೆ. ನಮ್ಮ ಇಲ್ಲಿರುವಂತಹ ಈ ನಮ್ಮ ಆಸ್ತಿಯನ್ನ ನಾವು ಹಾಳು ಬಿಟ್ಟು ಆ ಬೆಂಗಳೂರಿನ ಒಂದು ಸಿಟಿ ಭಾಗದಲ್ಲಿ ಬದುಕೋದಕ್ಕೆ ಹೋಗ್ತಿರೋ ಯುವಕರನ್ನ ತಡಿಬೇಕು. ಹಾಗೆ ಅವ್ರನ್ನ ನಾವು ವ್ಯವಸಾಯದಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಹಾಗೆ ಮತ್ತೆ ನಾವು ಈ ನಮ್ಮ ಹಳ್ಳಿ ಮತ್ತು ಒಂದು ಈ ಗದ್ದೆ
ಈ ರೈತರ ಬಗ್ಗೆ ಒಂದು ಅರಿವನ್ನ ನಾವು ಮೂಡಿಸಬೇಕು. ಸಿಟಿಯಲ್ಲಿ ಇರುವಂತಹ ಯುವಕರಿಗೆ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ನಾವು ಆಯೋಜನೆ ಮಾಡಬೇಕು ಅಂತ ಹೇಳಿ 2018 ಒಂದು ಗದ್ದೆ ನಾಟಿ ಕಾರ್ಯಕ್ರಮ ನಾವು ಮೊದಲನೇ ಬಾರಿಗೆ IT ಕೆಲಸ ಮಾಡ್ತಿದ್ದಂಥ ಸಾಕಷ್ಟು ಯುವಕರನ್ನ ಒಂದು ಗದ್ದೆ ನಾಟಿ ಕಾರ್ಯಕ್ರಮ ಪ್ರಾರಂಭಿಸಿದ್ವಿ. 2018 ಸೋಮವಾರಪೇಟೆ ತಾಲೂಕಿನಲ್ಲಿ ನಾವು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಅದು ಯಶಸ್ವಿಯಾಗಿ ಕೂಡ ನಡೀತು. ಹಾಗೆ ಅದನ್ನು ನಾವು ಮುಂದುವರಿಸ್ತಾ ಬಂದು ಇದು 7ನೇ ವರ್ಷದ ನಮ್ಮ ಕಾರ್ಯಕ್ರಮ. ನಾವು ಈ ಕೆಸರ ಗದ್ದೆ ಕ್ರೀಡಾಕೂಟವನ್ನು ಗ್ರಾಮೀಣ ಭಾಗದ ಯುವಕರನ್ನ ಉತ್ತೇಜನ ಮಾಡಲು ಹಾಗೂ ಗ್ರಾಮೀಣ ಕ್ರೀಡಾಕೂಟವನ್ನು ನಾವು ಉತ್ತೇಜನ ಮಾಡೋದಕ್ಕೋಸ್ಕರ ಈ ಕ್ರೀಡಾಕೂಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಾವು ಸುಮಾರು ಒಂದು 20 ಟೀಮ್ಗಳನ್ನ ಮಾತ್ರ ನಾವು ಆಹ್ವಾನಿಸ್ತಾ ಇದ್ವಿ. ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ಮೊದಲು ಬಂದಂಥ 20 ಟೀಮ್ಗಳಿಗೆ ಮಾತ್ರ ಅವಕಾಶ ಆಗುತ್ತೆ. ಹಾಗೆ ಅದರಲ್ಲಿ ಹಗ್ಗ ಜಗ್ಗಾಟದ ಕೂಡ ಒಂದು ಆಟವನ್ನು ಇಟ್ಕೊಂಡಿದ್ವಿ. ಆ ಹಗ್ಗ ಜಗ್ಗಾಟಕ್ಕೆ ವಯಸ್ಸಿನ ಮಿತಿ ಏನಿಲ್ಲ. ಅದರಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ 2 ಹಗ್ಗ ಜಗ್ಗಾಟದ ಅವಕಾಶ ಇದೆ. ಮತ್ತು ಹಾಗೆ ನಾವು ಈ 20 ಟೀಮ್ ಏನು ಬರುತ್ತೆ ಅದು ಒಂದು ಹಳ್ಳಿಯಿಂದ ಯಾವುದಾದ್ರೂ ಒಂದು ಟೀಮ್ ಬರುತ್ತೆ, ಅವರು ಬೇರೆ ಇನ್ನೊಂದು ಹಳ್ಳಿಯಿಂದ ಯಾವುದೇ ಒಬ್ಬ ಆಟಗಾರರನ್ನ ಅವ್ರು ಆಡಿಸೋದಿಲ್ಲ. ಅದೇ ಒಂದು ಹಳ್ಳಿಯವರು ಒಂದು ಟೀಮ್ ಮಾಡಿ ಅವ್ರು ಆಡಿಸ್ಬೇಕು. ಒಂದು ತಂಡ, ಒಂದು ಗ್ರಾಮ, ಒಂದೇ ತಂಡ ಏನಿರುತ್ತೆ ಆ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಬೇರೆ ಗ್ರಾಮದಿಂದ ಇನ್ನೊಬ್ಬ ಯುವಕರನ್ನ ಅಥವಾ ಬೇರೆ ಹೊರಗಡೆಯಿಂದ ಕರ್ಕೊಂಡು ಬಂದು ಆಡಿಸುವಂಥ ಒಂದು ಅವಕಾಶ ಇಲ್ಲ ಇಲ್ಲಿ. ಯಾಕೆಂತೇಳಿದ್ರೆ ಹಳ್ಳಿಗೆ ಒಂದು ಅವಕಾಶ ಇರಬೇಕು ಅಂತೇಳಿ ನಾವು ಇದನ್ನ ಯೋಚನೆ ಮಾಡಿ ಆ ಥರದ ನಿರ್ಧಾರ ಮಾಡಿದ್ದೀವಿ. ನೈಟ್ ಆಗುವಂಥ ಸಂದರ್ಭ ಬಂದರೆ ಅದರಲ್ಲಿ ಫೆಡ್ಲೈಟ್ನ ಇದನ್ನು ಮಾಡುವಂಥದ್ದು ಕೂಡ ನಾವು ಆಯೋಜನೆಯಲ್ಲಿ ಯೋಚನೆ ಮಾಡಿದರೆ. ಹಾಗೆ ಇಲ್ಲಿಯ ಸ್ಥಳೀಯ MLA ಅವರು ಎಲ್ಲರೂ ಕೂಡ ಭಾಗಿಯಾಗುವಂಥವ್ರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ ಕಾರ್ಯದರ್ಶಿ ಸಜನ್ ಮಂದಣ್ಣ, ಖಜಾಂಚಿ ಮೋಹಿತ್ ತಿಮ್ಮಯ್ಯ, ಸಂಚಾಲಕ ಆದರ್ಶ ತಮ್ಮಯ್ಯ, ವಿನಯ್ ಕುಶಾಲಪ್ಪ, ಪದಾಧಿಕಾರಿಗಳಾದ ಸಮರ್ಥ್, ಜೈ ಕೀರ್ತಿ, ಅಭಿಷೇಕ್, ಸ್ವಾಗತ್ ಕುಶಾಲಪ್ಪ, ಅನಂತ್ ಈರಪ್ಪ, ಪ್ರದೀಪ್ ಮತ್ತಿತರರು ಉಪಸ್ಥಿತರಿದ್ದರು. TV1 ನ್ಯೂಸ್ ವಿನೋದ್, ಕುಶಾಲನಗರ. ಪಿರಿಯಾಪಟ್ಟಣ ತಾಲೂಕಿನ ರಾಮನಾಥ ತುಂಗ ಗ್ರಾಮ ಪಂಚಾಯಿತಿ ವತಿಯಿಂದ 2025-26ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಸಭೆಯು ಸ್ಥಳೀಯ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಖರ್ಚು ವೆಚ್ಚಗಳ ಬಗ್ಗೆ ವಿವರಿಸಿ ಮಾತನಾಡಿದ ತಾಲೂಕು ಸಾಮಾಜಿಕ ಪರಿಶೋಧನಾ ಸಂಯೋಜಕ CR ಯೋಗೇಶ್ ಅವರು, ಕೂಲಿ ಕಾರ್ಮಿಕರು ವಲಸೆ ಹೋಗುವುದನ್ನು ತಪ್ಪಿಸಿ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ವರ್ಷದಲ್ಲಿ 100 ದಿನ ಖಾತ್ರಿ ಉದ್ಯೋಗ ಒದಗಿಸುವುದು ನರೇಗಾ ಯೋಜನೆಯ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ನರೇಗಾ ಯೋಜನೆಯಡಿ 156 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 75,85,390 ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಕೆ ಮಾಡಲಾಗಿದೆ. 15ನೇ ಹಣಕಾಸು ಯೋಜನೆಯಡಿ 19 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 49,95,000 ರೂಪಾಯಿಗಳನ್ನು ಅಭಿವೃದ್ಧಿ ಕಾಮಗಾರಿಗಳಿಗೆ ಖರ್ಚು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಒಟ್ಟಾರೆ 145 ಕಾಮಗಾರಿಗಳನ್ನ ಮಾಡಿದ್ದಾರೆ, ವೈಯಕ್ತಿಕವಾದಂಥದ್ದು ಮತ್ತೆ ಸಮುದಾಯ ಕಾಮಗಾರಿಗಳನ್ನ. ಅದರಲ್ಲಿ 145 ಕಾಮಗಾರಿಗಳಿಗೆ ಕೂಲಿ ವೆಚ್ಚವನ್ನ 49,65,614 ರೂಪಾಯಿ ಕೂಲಿ ವೆಚ್ಚವನ್ನ ಕೂಲಿ ಕಾರ್ಮಿಕರ ಖಾತೆಗೆ ನೇರವಾಗಿ ಜಮಾ ಮಾಡಿರ್ತಕ್ಕಂಥದ್ದು. ಅವರು ಕೆಲಸ ಮಾಡಿರ್ತಕ್ಕಂಥ ಮಾನವ ದಿನಗಳಿಗೆ ಅನುಗುಣವಾಗಿ ಅವ್ರ ಖಾತೆಗೆ ಜಮಾ ಮಾಡಿರ್ತಕ್ಕಂಥದ್ದು. ಇನ್ನು ಸಾಮಗ್ರಿ ವೆಚ್ಚವನ್ನ 26,19,776 ರೂಪಾಯಿ. ಅಂದ್ರೆ ಏನು ಸಾಮಗ್ರಿ ಖರೀದಿ ಮಾಡ್ತಾರೆ, ಈಗ ಒಂದು ಕಾಂಪೌಂಡ್ ಆಗ್ಬೇಕು ಅಂತಂದ್ರೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಕಾಂಪೌಂಡ್ ಆಗಿದೆ, ಮತ್ತೆ ಚರಂಡಿಗಳಾಗಿದೆ ಸಾಕಷ್ಟು. ಇವಕ್ಕೆಲ್ಲ ಆಗ್ಬೇಕು ಅಂತಂದ್ರೆ ಸಿಮೆಂಟ್, ಮರಳು, ಜಲ್ಲಿ ಖರೀದಿ ಮಾಡಿರ್ತಕ್ಕಂಥವ್ರಿಗೆ ಸರಬರಾಜುದಾರರು, ಈಗ ನಾವು ಈ ಒಂದು ಹಳ್ಳಿ ಭಾಷೆನಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಕಾಂಟ್ರಾಕ್ಟ್ದಾರರು ಅಂತ ಹೇಳ್ತೀವಿ. ಇದರಲ್ಲಿ ಕಾಂಟ್ರಾಕ್ಟರ್ ಅಂತ ಬರಲ್ಲ, ಗುತ್ತಿಗೆದಾರರು ಅಂತ ಬರಲ್ಲ, ಸರಬರಾಜುದಾರರು ಅಂತ ಹೇಳ್ತೀವಿ. ಅವ್ರ ಖಾತೆಗೆ ಜಮಾ ಆಗಿರ್ತಕ್ಕಂಥದ್ದು. ಒಟ್ಟಾರೆ 75,85,390 ರೂಪಾಯಿ ಒಟ್ಟಾರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವೆಚ್ಚ ಆಗಿರ್ತಕ್ಕಂಥದ್ದು 24-25ನೇ ಸಾಲಲ್ಲಿ. ಅದರಲ್ಲಿ ವಿವರವಾಗಿ ಹೇಳ್ಬೇಕು ಅಂತಂದ್ರೆ ಯಾವ್ದು ವೈಯಕ್ತಿಕವಾದಂತನ್ನ ಬಿಟ್ಟು, ವೈಯಕ್ತಿಕವಾದಂತದ್ದು ಅಂದ್ರೆ ಮನೆಗಳಿಗೆ 46 ಮನೆಗಳಿಗೆ ಕೂಲಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕೊಟ್ಟಿರ್ತಕ್ಕಂಥ ಮನೆಗಳಿಗೆ ಹಂತ ಹಂತವಾಗಿ ಕೂಲಿಯನ್ನ ಕೊಟ್ಟಿರ್ತಕ್ಕಂಥದ್ದು ಫಲಾನುಭವಿಗಳಿಗೆ ಹೋಗಿದೆ. ಇನ್ನು ಮತ್ತೆ ಜನಸಂಖ್ಯೆ ಆಧಾರದ ಮೇಲೆ ಪ್ರತಿ ವರ್ಷ 3 ಕಂತುಗಳಲ್ಲಿ ಅನುದಾನವನ್ನ ಬಿಡುಗಡೆ ಮಾಡ್ತದೆ. ಅದರಲ್ಲಿ ಚರಂಡಿ, ಕುಡಿಯುವ ನೀರು, ಸ್ವಚ್ಛತೆ ಬಗ್ಗೆ ಹೆಚ್ಚಿನದಾಗಿ ಮತ್ತೆ ಇತರೆ ಸೇವೆಗಳನ್ನ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತದೆ. ಅದರಲ್ಲಿ ಒಟ್ಟಾರೆ 15ನೇ ಹಣಕಾಸಿನಲ್ಲಿ 24-25ನೇ ಸಾಲಲ್ಲಿ ಒಟ್ಟು 35,39,912 ರೂಪಾಯಿ ಒಟ್ಟಾರೆ ಅನುದಾನ ಬಂದಿರ್ತಕ್ಕಂಥದ್ದು. ಅದರಲ್ಲಿ ಏನೇನು ಕಾಮಗಾರಿ ಒಟ್ಟಾರೆ ಖರ್ಚಾಗಿರ್ತಕ್ಕಂಥದ್ದು
49,95,656 ರೂಪಾಯಿ ಖರ್ಚಾಗಿದೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಚ್.ಟಿ. ಕವಿತಾ ಅವರು ಮಾತನಾಡಿ, ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ಮೊದಲು ವಾರ್ಡ್ ಸಭೆ ಹಾಗೂ ಗ್ರಾಮ ಸಭೆಗಳಲ್ಲಿ ಫಲಾನುಭವಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನರೇಗಾ ಯೋಜನೆಯಡಿ ಫಲಾನುಭವಿಗಳು ಸಹಾಯಧನ ಪಡೆದು ತೋಟಗಾರಿಕೆ ಬೆಳೆಗಳಾದ ಬಾಳೆ, ತೆಂಗು, ಪಪ್ಪಾಯಿ, ನುಗ್ಗೆ ಹಾಗೂ ರೇಷ್ಮೆ ಬೆಳೆಗಳನ್ನು ಬೆಳೆದು ಆರ್ಥಿಕವಾಗಿ ಸಬಲರಾಗಬಹುದು ಎಂದರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಉಪಾಧ್ಯಕ್ಷೆ ಕವಿತಾ, ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್, ಆರ್ ತುಂಗ, ನರೇಗಾ ತಾಂತ್ರಿಕ ಅಭಿಯಂತರ ರಕ್ಷಿತ್, ಸಂಪನ್ಮೂಲ ವ್ಯಕ್ತಿಗಳಾದ ಅಭಿಷೇಕ್ ಕೆಆರ್, ರೇಖಾ ಎಂಆರ್, ಸಾರ್ವಜನಿಕರು ಹಾಜರಿದ್ದರು. ಟಿವಿ1 ನ್ಯೂಸ್, ಮಾಗಳಿ ರಾಮೇಗೌಡ, ಬೆಟ್ಟದಪುರ. ಎಚ್.ಡಿ. ಕೋಟೆ ತಾಲೂಕಿನ ಭೀಮನಕೊಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭೀಮನ ಅಮಾವಾಸ್ಯೆ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಭೀಮನ ಅಮಾವಾಸ್ಯೆ ಪ್ರಯುಕ್ತ ಮಹದೇಶ್ವರನಿಗೆ ಬೆಳಿಗ್ಗೆ ಮಹಾರುದ್ರಾಭಿಷೇಕ, ವಿವಿಧ ವಿಶೇಷ ಪೂಜೆಗಳನ್ನು ನೆರವೇರಿಸಿ ಮಹಾಮಂಗಳಾರತಿ ಬಳಿಕ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ, ರುದ್ರಾಭಿಷೇಕ ಪೂಜೆ, ಹುಲಿವಾಹನ ಸೇವೆ ನಡೆಯಿತು. ತಾಲೂಕಿನ ಹೆಬ್ಬಲಗುಪ್ಪೆ ಗ್ರಾಮದ 24 ಮನೆ ತೆಲುಗು ಶೆಟ್ಟರು ಜನಾಂಗದವರು, ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದ 24 ಮನೆ ತೆಲುಗು ಶೆಟ್ಟರು ಜನಾಂಗದವರು, ದೇಬೂರು ನಾಗರಾಜು ಹಾಗೂ ಭೀಮನಕೊಲ್ಲಿ ದೇವಸ್ಥಾನ ಸಮಿತಿಯ ಸದಸ್ಯರು ಹಾಗೂ ಭಕ್ತಾದಿಗಳು ಸೇರಿದಂತೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದ ಎಂಪಿಎಸ್ ಮೂರ್ತಿ, ಉಪಾಧ್ಯಕ್ಷ ಎಸ್ ಗುರುಮಲ್ಲಪ್ಪ, ಕಾರ್ಯದರ್ಶಿ ಎಂಎನ್ ಜಗದೀಶ್, ಜೆಪಿ ಶಿವರಾಜಪ್ಪ, ಸೊಸೈಟಿ ಬಸವಣ್ಣ, ಇನ್ನು ಹಲವು ದೇವಾಲಯ ಕಮಿಟಿ ಸದಸ್ಯರು ಆಗಮಿಸಿದಂತಹ ಸಾವಿರಾರು ಭಕ್ತಾದಿಗಳಿಗೆ ದರ್ಶನ ಹಾಗೂ ಅನ್ನ ಸಂತರ್ಪಣಾ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಟ್ರು. ಇದೇ ವೇಳೆ ಶಾಸಕ ಅನಿಲ್ ಚಿಕ್ಕಮಾದು ಅವರ ತಾಯಿ ನಾಗಮ್ಮ ಹಾಗೂ ಶಾಸಕ ಅನಿಲ್ ಚಿಕ್ಕಮಾದು ಅವರ ಪತ್ನಿ ಸೌಮ್ಯ ಮತ್ತು ಕುಟುಂಬಸ್ಥರು ದೇವಾಲಯಕ್ಕೆ ಆಗಮಿಸಿ ಮಾದೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಟಿವಿ1 ನ್ಯೂಸ್, ಬೀಚನಹಳ್ಳಿ ಮಂಜು, ಎಚ್.ಡಿ. ಕೋಟೆ.